ಸರ್ ಆಲ್ರೆಡಿ ಟೈಮ್ ಆಗಿದೆ, ನೀವು ಮನೆಗೆ ಹೋಗಿ. ಇನ್ನೇನು ಅಜ್ಜಿ ಬರ್ಬೋದು, ನಾನು ಒಳಗಡೆನೇ ಡೋರ್ ಲಾಕ್ ಮಾಡ್ಕೊಂಡಿರ್ತೀನಿ, ಪರವಾಗಿಲ್ಲ. ಪರವಾಗಿಲ್ಲ ನೇತ್ರ ಅವರೇ, ಇರ್ತೀನಿ, ಇನ್ನೇನು ಬರ್ಬೋದು. ಅಜ್ಜಿ ಕಾಲ್ ಮಾಡಿದ್ದೆ, ಬರ್ತಾ ಇದ್ದೀನಿ ಅಂತಂದರು. ಬೇಡ, ನಿಮಗೆ ಗೊತ್ತಿಲ್ಲ, ಇಲ್ಲಿ ಸುತ್ತಮುತ್ತಲು ಎಲ್ಲ ಒಂದು ಸ್ವಲ್ಪ ಏರಿಯಾ ಡೇಂಜರ್ ಇದೆ, ಅದಕ್ಕೋಸ್ಕರ ನೀವು ಒಬ್ಬಳೇ ಇದ್ದಿದ್ದಕ್ಕೆ ಬಂದಿದ್ದು. ಇಲ್ಲ ಅಂದರೆ ನಾನು ಬರ್ತಾನೆ ಇಲ್ಲಾಗಿದ್ದೆ. ಸೇಫ್ ಇದ್ದಿದ್ದರೆ ಏನು ಬಿಡು, ನೀ ಆರಾಮಾಗಿ ಒಳಗಡೆ ಲಾಕ್ ಮಾಡ್ಕೊಂಡಿರ್ತಿದ್ದೆ, ನಾನು ಸುಮ್ಮನೆ ಅಲ್ಲೇ ಇರ್ತಿದ್ದೆ. ಅಲ್ಲ ಸರ್, ಸುಮ್ಮನೆ ನೀವು ಯಾಕೆ ತೊಂದರೆ ತಗೋತೀರಾ? ಪರವಾಗಿಲ್ಲ, ನಾನು ಡೋರ್ ಲಾಕ್ ಮಾಡಿ ಇಟ್ಕೋತೀನಿ. ಅಜ್ಜಿ ಬಂದರೆ ಕಾಲ್ ಮಾಡಿ ಅಜ್ಜಿಗೆ ಹೇಳ್ತೀನಿ, ನೀವು ಕಾಲ್ ಮಾಡಿನೇ ನಾ ಹೇಳಿ ಅವಾಗ ಬಂದು ಡೋರ್ ತೆಗಿತೀನಿ ಅಂತ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರ್, ಪರವಾಗಿಲ್ಲ, ನೀವು ಮನೆಗೆ ಹೋಗಿ. ಮನೆಯಲ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ ನಿಮಗೋಸ್ಕರ. ನೇತ್ರ ಅವರೇ, ಪ್ಲೀಸ್ ಫೋರ್ಸ್ ಮಾಡಬೇಡಿ. ನನಗೆ ಗೊತ್ತು ಇಲ್ಲಿ ಸಿಚುವೇಶನ್ ಹೇಗಿದೆ ಅಂತ. ಮೊದಲೇ ನೀವು ಮೂಡ್ ಅಪ್ಸೆಟ್ ಆಗಿದೆ, ಅದು ಅಲ್ಲದೆ ನೋಡ್ತಾ ಇದ್ದೀರಿ ತಾನೆ, ಅವಾಗಿಂದ ಹೊರಗಡೆಯಿಂದ ಸೌಂಡ್ ಬರ್ತಾನೆ ಇದೆ. ಡ್ರಿಂಕ್ಸ್ ಮಾಡಿದವರು ಯಾರೋ ಇಲ್ಲೇ ಓಡಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಜ್ಜಿ ಇದ್ದರೆ ನನಗೇನು ಭಯ ಇರೋದಿಲ್ಲ, ನೀವಿಬ್ಬರು ಇರ್ತೀರಲ್ಲ, ಸೊ ಸೇಫ್ ಆಗಿರ್ತೀರ. ಇವಾಗ ಬೇಡ, ಸುಮ್ಮನೆ ಇರ್ರಿ. ಅಜ್ಜಿ ಬಂದ ತಕ್ಷಣವೇ ನಾನು ಹೋಗ್ತೀನಿ ತಗೋರಿ. ಅಲ್ಲ ಸರ್, ಅಲ್ಲಿ ಮನೆಯಲ್ಲಿ ಟೆನ್ಷನ್ ಮಾಡ್ಕೋತಾರೆ ಏನೋ. ಪರವಾಗಿಲ್ಲ ನೇತ್ರ ಅವರೇ, ನಾನು ಮನೆಯಲ್ಲಿ ಏನಾದರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ. ಸುಮ್ಮನೆ ಇರ್ರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ಇನ್ನೇನು ಅಜ್ಜಿ ಬರ್ಬೋದು, ಅಜ್ಜಿ ಬಂದ ತಕ್ಷಣವೇ ನಾನು ಹೋಗ್ತೀನಿ, ಸರಿನಾ? ಓಕೆ ಸರ್. ಸರ್ ಕುತ್ಕೊಂಡಾದ್ರೆ ಕುತ್ಕೋ ಬರ್ರಿ ಸರ್, ಟೀ ಏನಾದರೂ ಮಾಡ್ಕೊಂಬರಲ್ಲ ನಿಮಗೆ? ಏನು ಬೇಡ ನೇತ್ರ ಅವರೇ, ಏನಿಲ್ಲ, ಕುತ್ಕೊಂಡು ಆಫೀಸಲ್ಲೇ ಕೂತು ಸಾಕಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಇಲ್ಲೇ ವಾಕ್ ಮಾಡ್ತಾ ಇದ್ದೀನಿ. ಅಜ್ಜಿ ಬಂದ್ರಾ? ಎಷ್ಟೊತ್ತಜ್ಜಿ ನೀವು ಹೋಗೋದು? ಅಯ್ಯ, ಸಾಗರಪ್ಪ ಬಂದಾನ? ಹ್ಞೂ ಅಜ್ಜಿ, ನೀವು ಇದು ಫಾರ್ಮ್ ಹೌಸಲ್ಲಿ ಏನೋ ಕೆಲಸ ಇದೆ ಹೋಗ್ತೀನಿ ಅಂತಂದ್ರಲ್ಲ, ಸೊ ಇಲ್ಲಿ ಮೊದಲೇ ಏರಿಯಾದಲ್ಲಿ ಒಂದು ಸ್ವಲ್ಪ ಡೇಂಜರ್ ಇದೆ ಅಲ್ಲ, ಅದಲ್ಲದೆ ಕುಡುಕರು ಒಂದು ಸ್ವಲ್ಪ ಓಡಾಡ್ತಾ ಇದ್ರು ಆ ಕಡೆ ಈ ಕಡೆ, ಅದಕ್ಕೋಸ್ಕರ ನೇತ್ರ ಒಬ್ಬಳೇ ಇರ್ತಾಳಲ್ಲ ಅಂತ ಬಂದೆ. ಅಯ್ಯೋ ಚಲೋ ಆತಪ್ಪ ನೀನು ಇದ್ದಿದ್ದು. ನನಗೂ ಅದ ಚಿಂತೆ ಹತ್ತಿತ್ತು, ಹೆಂಗಿರ್ತೈತೆ ಏನೋ ಹುಡುಗಿ ಒಂದ ಅಂತಂದು ಅದ ಚಿಂತೆಯಾಗ ಇದ್ದೆ. ಮತ್ತು ನೀ ಆಮೇಲೆ ಫೋನ್ ಹಚ್ಚಿ ಹೇಳಿದಲ್ಲ, ನಾನು ಅದಿನಿ ಜರ ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡ್ರಿ ಅಂತಂದ್ರಲ್ಲ, ಅವಾಗ ಸಮಾಧಾನ ಆಯ್ತು. ಒಂದ ಹುಡುಗಿನ ಇಲ್ಲಿ ಬಿಟ್ಟು ಹೋಗಕ್ಕೆ ಒಂದು ಸ್ವಲ್ಪ ಭಯ ಆಗ್ಬಿಟ್ಟಿತ್ತಪ್ಪ. ನಾನಿದ್ರೆ ಇಬ್ಬರು ಜೊತೆಗೆ ಇರ್ತೀವಲ್ಲ, ಏನು ಭಯ ಗೀಯ ಏನು ಅನ್ಸಂಗಿಲ್ಲ, ಅಂಥದ್ದು ಏನಿಲ್ಲ ಬಿಡಿ. ಇಲ್ಲಿ ಅಂದರೂ ಒಂದ ಹುಡುಗಿನ ಮನ್ಯಾಗ ಬಿಟ್ಟು ಹೋಗಕ್ಕೆ ಭಯ ಅಲ್ಲಪ್ಪ, ಹರಿದ ಹುಡುಗಿನ. ಹೌದು ಅಜ್ಜಿ, ಅದಕ್ಕೆ ಮತ್ತೆ ನಾನೇ ಬಂದುಬಿಟ್ಟೆ. ಅಯ್ಯೋ ಚಲೋ ಆತು ಬಿಡಪ್ಪ. ಅಜ್ಜಿ, ಇನ್ಮೇಲೆ ಈವ್ನಿಂಗ್ ಅಂದರೆ ಸಂಜೆ 6 ಗಂಟೆಯಿಂದ ನೀವೆಲ್ಲೂ ಹೋಗೋದಕ್ಕೆ ಹೋಗ್ಬೇಡ್ರಿ. ಯಾವುದೇ ಕೆಲಸ ಏನೇ ಬಂದ್ರೂ ನನಗೆ ಕಾಲ್ ಮಾಡಿ, ನಾನು ಬೇರೆ ಏನಾದರೂ ಅರೇಂಜ್ಮೆಂಟ್ ಮಾಡ್ತೀನಿ. ಈ ಥರ ಇನ್ನೊಂದ್ಸಲ ಎಲ್ಲ ಹೋಗೋದಕ್ಕೆ ಹೋಗ್ಬೇಡ್ರಿ ಅಜ್ಜಿ ನೀವು, ಸರಿನಾ? ಹ್ಞೂ ಆಯ್ತಪ್ಪ, ಹೋಗಂಗಿಲ್ಲ ತಗೋ. ಅದು ಯಾವಾಗೂ ಬರಂಗಿಲ್ಲ ಬಿಡು. ಇವತ್ತು ಯಾಕೋ ಒಂದು ಸ್ವಲ್ಪ ಅವರು ಕೆಲಸದವರು ಬರ್ತೀನಿ ಅಂತಂದಿದ್ರ, ಮತ್ತು ಈಗ ನಾ ಹೋಗಲಿಲ್ಲ ಅಂದ್ರೆ ಮತ್ತೆ ಕೈ ಕೊಡ್ತಾರಲ್ಲ ಅವರು ಅಂತಂದು ಹೋಗಿದ್ದಪ್ಪ. ಇಲ್ಲಾಂದ್ರೆ ನಾನಾರ ಇಷ್ಟೊತ್ತಿನಾಗ ಎಲ್ಲಿ ಹೋಗ್ತೀನಿ. ಅಜ್ಜಿ, ಅದು ನನ್ನ ಕೆಲಸ ಯಾವಾಗಾರ ನಾಳೆ ಇಲ್ಲ ಅಂದ್ರೆ ನಾಡ್ದು ಯಾವಾಗ ಬೇಕಾದರೂ ಮಾಡಿಸ್ಬೋದು. ನೀನೇನು ಚಿಂತೆ ಮಾಡೋಕ್ಕೋಬೇಡ, ಇಲ್ಲಿ ಆರಾಮಾಗಿರಜ್ಜಿ. ಹಂಗೇನಾರ ಹೋಗಲೇಬೇಕಾಗುತ್ತೆ ಅಂತ ಸಿಚುವೇಶನ್ ಏನಾದರೂ ಬಂದರೆ ನಂಗೆ ಕಾಲ್ ಮಾಡಿಜ್ಜಿ. ಒಂದು ನಾನು ಹೋಗಿರ್ತೀನಿ, ಇಲ್ಲ ನಮ್ಮ ನಿತಿನ ಕಳಿಸ್ತೀನಿ, ಇಲ್ಲ ಮತ್ತೆ ಬೇರೆ ಯಾರನ್ನಾದರೂ ಕಳಿಸಿ ನಾನು ಮ್ಯಾನೇಜ್ ಮಾಡ್ತೀನಿ. ನೀವು ಹೋಗೋದಕ್ಕೆ ಹೋಗ್ಬೇಡ್ರಿ, ಸರಿನಾ? ಸರಿ ಆಯ್ತಪ್ಪ, ಮುಂದಿನ ಸಲ ಹೋಗಂಗಿಲ್ಲ ತಗೋ. ಹಿಂಗೆ ಅಂದಂಗೆ ಹೊತ್ತಾಗೈತಪ್ಪ, ಮತ್ತು ಊಟ ಗಿಟ ಮಾಡ್ಕೊಂಡು ಇಲ್ಲೇ ಇದ್ಬಿಡಪ್ಪ ಬೇಕಾರೆ. ಆ ಕಡೆ ಇನ್ನೊಂದು ಕಾಣೆ ಐತಲ್ಲ, ಅಲ್ಲಿ ಮಕ್ಕೊಡಂತೆ ಅಂತ. ಅಯ್ಯೋ ಇಲ್ಲಜ್ಜಿ, ನಾ ಹೋಗ್ತೀನಿ. ನೀವು ಬರೋ ತನಕ ಅಷ್ಟೇ ಇದ್ದು ಆಮೇಲೆ ಹೋದ್ರಾಯ್ತಂತಾನೆ ಅಂದ್ಕೊಂಡಿದ್ದೆ. ಮತ್ತು ನೀವು ಬಂದ್ರಲ್ಲ, ಹೋಗ್ತೀನಿ. ನಮ್ಮ ಮನೆಯಲ್ಲೂ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ. ಅಯ್ಯೋ ಹೌದನಪ್ಪ. ಹಾಗಾದ್ರೆ ಊಟನಾರ ಮಾಡಿ ಹೋಗು, ಹಂಗೆ ಏನು ಹೋಗಿದ್ದಿ ಉಪವಾಸ? ಅಯ್ಯೋ ಇಲ್ಲಜ್ಜಿ, ನಮ್ಮ ಮನ್ಯಾಗ ನನ್ನನ್ನು ಬಿಟ್ಟು ಊಟ ಮಾಡಂಗಿಲ್ಲ. ಇವಾಗ ನನಗೋಸ್ಕರ ಕಾಯ್ತಿರ್ತಾರೆ, ಅದಕ್ಕೆ ನಾಳೆ ಮನೆಗೆ ಹೋಗಿ ಊಟ ಮಾಡ್ತೀನಿ ತೋರಿ. ನೀವಿಬ್ಬರು ಊಟ ಮಾಡಿ ಮಲ್ಕೋರಿ ಹುಷಾರಾಗಿ, ಸರಿನಾ? ಹಂಗೆ ಮಾಡ್ತೀಯಪ್ಪ, ಉಂಡೋಗಿದ್ರೆ ಚಲೋ ಇತ್ತಲ್ಲಪ್ಪ, ಹಂಗೆ ಉಪವಾಸ ಹೊಂಟುಬಿಟ್ಟಿದಿ. ಅಯ್ಯೋ ಅಜ್ಜಿ, ನಿಂಗೆ ಗೊತ್ತಲ್ಲ, ಮತ್ತು ನಮ್ಮ ಮನ್ಯಾಗ ಈಗ ನಾ ಊಟ ಮಾಡ್ಕೊಂಡು ಹೋದೆ ಅಂದರೂ ಮತ್ತೆ ಬಿಡೋದಿಲ್ಲ. ನೀವು ಊಟ ಮಾಡ್ಬಾ ಅಂತ ನನಗೆ ಒಂದೇ ಸಮನ ಕರೀತಾರೆ, ಮತ್ತು ನಾನು ಬಿಟ್ಟು ಊಟ ಮಾಡಂಗಿಲ್ಲ ಅಜ್ಜಿ ಮನ್ಯಾಗ. ಅದಕ್ಕೆ ನೀವು ಊಟ ಮಾಡಿರಿ, ನಾನು ಮನೆಗೆ ಹೋಗಿನೇ ಊಟ ಮಾಡ್ತೀನಿ. ಸರಿ ಆಯ್ತು ನೋಡಪ್ಪ, ಹಂಗಾರ ಹುಷಾರು ನೋಡ. ಮನೆ ಮುಟ್ಟಿದ ಮೇಲೆ ಒಂದು ಫೋನ್ ಹಚ್ಚು. ಸರಿ ಆಯ್ತು ಅಜ್ಜಿ. ನೇತ್ರ, ಹೋಗ್ಬರ್ತೀನಿ. ಹಾಂ ಸರ್, ಹೋಗಿ ಬರ್ರಿ. ಮನೆ ರೀಚ್ ಆದಮೇಲೆ ಒಂದು ಕಾಲ್ ಮಾಡಿ. ಸರಿ ನೇತ್ರ ಅವ್ರೆ, ಹುಷಾರು ನೋಡ್ರಿ. ಇಬ್ಬರೇ ಇರ್ತೀರಾ ಮನೇಲಿ, ಎಂಥ ಸಿಚುವೇಶನ್ ಬಂದ್ರೂ ಒಮ್ಮಿಗೆ ಡೋರ್ ತೆಗಿಯೋದಕ್ಕೆ ಹೋಗ್ಬೇಡ್ರಿ. ಯಾರಂತ ನೋಡಿ ಆಮೇಲೆ ಡೋರ್ ತೆಗೀರಿ. ನೈಟ್ ಅಂತೂ ಯಾರು ಬಂದ್ರೂ ಡೋರ್ ಒಟ್ಟ ತೆಗಿಯೋಕೆ ಹೋಗ್ಬೇಡ್ರಿ ಇಬ್ಬರು. ಅಜ್ಜಿ, ನಿಮಗೂ ಹೇಳ್ತಾ ಇದ್ದೀನಿ, ಕಿಟಕಿನಲ್ಲಿ ಡೋರ್ ಹತ್ರನೇ ಒಂದು ಕಿಟಕಿ ಇದೆಯಲ್ಲ, ಅದರಲ್ಲಿ ನೋಡ್ರಿ. ನಿಮಗೆ ಪರಿಚಯದವ್ರು ಇದ್ರೆ ತೆಗೀರಿ, ಇಲ್ಲ ಅಂದ್ರೆ ತೆಗಿಯೋದಕ್ಕೆ ಹೋಗೋಕೆ ಹೋಗ್ಬೇಡ್ರಿ. ನೈಟ್ ಯಾವುದೇ ಕಾರಣಕ್ಕೂ ಯಾರು ಬರಲಿ ಕದ ಒಟ್ಟ ತೆಗಿಯೋಕೆ ಹೋಗ್ಬೇಡ್ರಿ. ಇಬ್ಬರು ಒಳಗಡೆಯಿಂದನೇ ಲಾಕ್ ಮಾಡ್ಕೊಂಡು ಇದ್ಬಿಡ್ರಿ. ನಿಮಗೆ ಏನೇ ಬೇಕಂದ್ರು ಈವ್ನಿಂಗ್ ತಂದು ಇಟ್ಕೊಂಡ್ಬಿಡ್ರಿ ಮನೆಯಲ್ಲಿ, ಸರಿನಾ? ಆರಾಮ್ 8-9 ಗಂಟೆ ತನಕ ಅಡ್ಡಾಡ್ರಿ ಹೊರಗಡೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೈಟೆಲ್ಲ ಕದ ಒಂದು ತೆಗಿಯೋಕೆ ಹೋಗ್ಬೇಡ್ರಿ, ಸರಿನಾ? ಆಯ್ತಪ್ಪ, ತೆಗಿಂಗಿಲ್ಲ ಅಂತ ಕದ. ನಾನು ಅಂತ ಆತು 9-9 ಅನ್ನಷ್ಟಿಗೆ ಕದ ಹಾಕ್ಬಿಡ್ತೀವಪ್ಪ ನಾವು. ಹಾಕಿ ಕದ ಚಿಲ್ಕ ಹಾಕಿ ಒಳಗಡೆ ಕುತ್ಕೊಂಡ್ಬಿಡ್ತೀವಿ. ನಾವು ಮಾತಾಡ್ಕೊತ ಟಿವಿ ನೋಡ್ಕೊತ ಊಟ ಗೀಟ ಮಾಡಿ ಮಕ್ಕೊಂಡ್ಬಿಡ್ತೀವಪ್ಪ. ಮತ್ತೇನು ಹೊರಗಡೆ ಹೋಗಂಗಿಲ್ಲ ನಾವು. ಸರಿ ಆಯ್ತು ಅಜ್ಜಿ, ಹುಷಾರಾ ಇಬ್ರು. ನಾನು ಹೋಗ್ತೀನಿ ಅಜ್ಜಿ, ನಮ್ಮ ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ತಗೋರಿ. ಸರಿ ಆಯ್ತಪ್ಪ, ಹುಷಾರು ನೋಡ. ಸರಿ ಅಜ್ಜಿ. ನೀನು ಊಟ ಮಾಡಿಲ್ಲ ನಮ್ಮ ಮನೆ ಹತ್ರವ? ನನಗೋಸ್ಕರ ಕಾಯ್ಕೊಂತ ಕುಂತೇನೆ ಹಂಗೆ? ಹ್ಞೂ ಅಜ್ಜಿ, ನಂಗೆ ಒಬ್ಬಾಕಿಗೆ ಉಣ್ಣಕ್ಕೆ ಮನ್ಸರ ಹೆಂಗೆ ಬರ್ತಿದ್ದೇವೆ. ಅದು ಅಲ್ದ ಅವ್ವ ಮತ್ತು ಚಿಕ್ಕಿ ಹೋಗಿದ್ದಕ್ಕೆ ನಂಗೆ ಊಟನ ಮಾಡೋಕೆ ಮನಸ್ಸಿಲ್ಲ, ಹಸುನ ಇಲ್ಲದಂಗೆ ಆಗ್ಬಿಟ್ಟೈತಿ. ಅಯ್ಯ ಹಂಗೆಲ್ಲ ಅನ್ಬಾರ್ದವ, ರಾತ್ರಿ ಹೊತ್ತು ಉಪವಾಸ ಮಕ್ಕೋಬಾರ್ದು. ಎಷ್ಟಾಕೈತೆ ಅಷ್ಟು ಉಂಡು ಮಕ್ಕೊನಂತ ಬಾ, ಸರಿನಾ? ಇಬ್ರು ನಾ ತಾಟ ಹಚ್ಚಿರ್ತೀನಿ, ನೀವು ಹೋಗಿ ತೊಗೊಂಬ, ಊಟ ಮಾಡಿ ಮಕ್ಕೊನಂತ, ಸರಿನಾ?
ಸರಿ ಆತಜ್ಜಿ. ನಾನು ಹೋಗಿ ಕದ ಹಾಕೊಂಬರ್ತೀನಿ. ಹೋದ್ರೆ ಸಾಗರಪ್ಪರ ಚಿಲ್ಕ ಹಾಕೊಂಬರ್ತೀನಿ, ನೀವು ಹೋಗಿ ಕೈ ಮುಖ ತಕೊಂಬ. ಸರಿ ಆಯ್ತಜ್ಜಿ. ಅಲ್ಲಿ ಬಿ ಅವ್ವ, ಏಟೊತ್ತಾತು ನಿನ್ನ ಸೊಸೆಯರು ಹೊರಗಡೆ ಹೋಗಿ ಒಂದು ಮುಂಜಾನೆನ ಹೋಗಾರ, ಇನ್ನಾದ್ರೂ ಬರವಲ್ರ ಅಲ್ಬೇ? ಹ್ಞೂ ನೋಡ, ನಾನು ಅವ್ರನ್ನ ಕಾಯಕೊಂತೀನಿ. ಏಟೊತ್ತಾತು ನೋಡು ಹೋಗಿ. ಮನೆ ಐತನ್ನೋದ್ರ ಖಬರ್ ಐತನ್ ನೋಡೋರಿಗೆ. ಹೋಗಾರ ಆಸ್ಪತ್ರೆಗೆ ಮಾತಾಡಿಸಿ ಬೇಕಾದ್ರೆ ಒಂದು ತಟೆ ಕುತ್ಕೊಂಡು ನಿಂತ್ಕೊಂಡು ಬರಲಿ. ಅದನ್ನು ಬಿಟ್ಟು ಇವ್ರು ಹೋದ್ರೆ ಇನ್ನೂ ಪತ್ತೆನೇ ಇಲ್ಲಲ್ಲ. ಯವ್ವ, ನಂಗೆ ನೋಡಿದ್ರೆ ಇವತ್ತು ಕೋಳಿ ಸಾರು ಉಣ್ಬೇಕಂತ ಮನಸ್ಸಾಗ್ಬಿಟ್ಟೈತಿ ಬಿ ಯವ್ವ. ಅದಕ್ಕೆ ಕೋಳಿ ಎಲ್ಲ ತರಿಸಿಟ್ಟೈತಿ. ನೀನು ಹಿರೇ ಸೊಸಿ ಏನೋ ಚಲೋ ಮಾಡ್ತಾಳ ಸಾರು, ಆಕೆ ಕೈಯಿಂದ ತಿಂದ್ರ ಆತಂತ ನಾನು ಅನ್ಕೊಂಡ್ರೆ ಈಕಿ ನೋಡಿದ್ರೆ ಇನ್ನೂ ಬರವಳ್ಳಲ್ ಬಿ ಯವ್ವ. ನಂಗೆ ನೋಡಿದ್ರೆ ಹೊಟ್ಟೆ ಹಸು ಆಗ್ಬಿಟ್ಟೈತಿ ಬಿ. ಹೊಟ್ಟೆಗೆಲ್ಲ ಕೋಳಿ ಮರಿಗಳು ಓಡಾಡ್ದಂಗೆ ಅನ್ಸೋ ಕುಂತು ಬಿಟ್ಟೈತಿ ಬಿ. ಅಲ್ಲ ಮಗಳ, ನಾನು ಅದಕ್ಕೆ ಕಾಯಕೊಂತೀನಿ. ಆಕಿ ದಾರಿನ ಬಂದ್ರೆ ಲಘುನ ಸಾರು ಮಾಡ್ತಾಳ. ಎಲ್ಲ ಮಾಡಾರ ಇವರು, ರೊಟ್ಟಿ ಮಾಡಾರ, ಅನ್ನ ಮಾಡಾರ, ಅದು ಸಾರಿಗೆ ಏನೇನು ಹಾಕ್ಬೇಕೆಲ್ಲನೂ ಮಾಡಿಟ್ಟಾರ. ಈಗ ಆಕಿ ಬಂದು ಮಾಡೋದು ಆಟ ಬಾಕಿ ಉಳ್ದೈತಿ. ಇನ್ನೂ ಬರವಲ್ರಿ ನೋಡ. ನನಗೂ ಕಾದು ಸಾಕಾಗೋತ್ತಾಗ. ಅದಕ್ಕೆ ಇವು ಎಲ್ಲರೂ ಹೊರಗಡೆ ಹೊಕ್ಕಾವಂತಂದ್ರೆ ನಾ ಕಳ್ಸಕ್ಕೆ ಹೋಗಂಗಿಲ್ಲ. ಹಿಂಗೆ ಇವು ಹೋಗಿದ್ದು ಅತ್ತಾಗ ಹೋಗಿ ಶಡ್ದು ಬಿಡ್ತಾವತ್ತ. ಬರಂಗಿಲ್ಲ ಬಿಡಂಗಿಲ್ಲ ಲಘುನ. ಬಂದ್ರೆ ನೋಡು ಬುಬ್ಬಣ್ಯಾರ, ಈಗ ಮಾಡ್ತೀನಿ ತಡಿ ಅವರಿಗೆ. ಅಲ್ಲರ್ಲಿ, ಒಂದು ಮುಂಜಾನೆನ ಹೋಗಿರಿ. ಇಟ್ಟೊತ್ಕೊಂಡು ಬರೋದು ಮನೆಗೆ. ಮನೆ ಐತಿ ಅನ್ನೋದರ ಖಬರ್ ಐತಾನೆ ಏನಿಲ್ಲ ನಿಮಗೆ? ಅದು ಅತ್ಯಾರ, ಬಸ್ ಒಂದು ಲಘುನ ಸಿಗ್ಲಿಲ್ರಿ. ಸಂಜೆಯಿಂದ ಕಾಯಕೊಂತೀವಿ. ಬಸ್ಸು ಸಿಕ್ಕಾಪಟ್ಟೆ ಗದ್ಲಂದ್ರೆ ಗದ್ಲು, ಕಾಲಿಡಾಕ ಜಾಗಿಲ್ಲ ನೋಡ್ರಿ. ಅದಕ್ಕೆ ಒಂದು ಸ್ವಲ್ಪ ಬರೋದು ಹೊತ್ತಾತ್ರಿ. ಅತ್ತಿಗೆಮ್ಮನಾರ ಪುಣ್ಯ ಮಾಡಿರಿ ಬಿಡ್ರಿ ನೀವು. ಮನೆಗೆ ಇಟ್ಟೊತ್ತಿಗೆ ಬೇಕಾದ್ರೆ ಬರ್ಬೋದು. ಅದ ನಮ್ಮ ಮನ್ಯಾಗಾದ್ರೆ 6 ಗಂಟೆ 6:30 ಅನ್ನಷ್ಟಿಗೆ ಮನ್ಯಾಗಿದ್ದು ಬಿಡೋಕೆ ನೋಡ್ರಿ. ಹಿಂಗೆಲ್ಲ ಅಡ್ಡಾಡ್ಕೊಂಡು ಸುತ್ತಾಡ್ಕೊಂಡು ಬಂದ್ರೆ ನಮ್ಮ ಮನ್ಯಾಗ ಹೊಡೆದ ಬಿಡ್ತಾರೆ ನೋಡ್ರಿ. ಹೌದು ಬಿಡ್ರಿ ಚಿಕ್ಕಮ್ಮನಾರ, ನಿಮ್ಮ ಮನ್ಯಾಗ ಭಾಳ ಅಂದ್ರೆ ಭಾಳ ಸ್ಟ್ರಿಕ್ಟ್ ಐತಿ. ನಿಮ್ಮ ನೋಡಿದ್ರೆ ಗೊತ್ತಾಗೈತಲ್ರಿ ನಮ್ನಿ ಸ್ಟ್ರಿಕ್ಟ್ ಅದಾರಂತಂದು. ಯವ್ವ ನೋಡ್ಬೇ, ನಿನ್ನ ಸೊಸಿ ಹೆಂಗಂತಾಳ? ಯಾಕಲೇ ಹೋಗಾಕ ಬಿಟ್ಟೈತಲ್ಲ, ಅದು ನಿಮ್ದು ಅತಿ ಆಗೈತನ? ಇನ್ನೊಂದು ಸಲ ಏನಾರು ಹೊರಗಡೆ ಹೋಗೋದೈತಂತ ಹೋಗ್ರಿ ನೀವು, ಅವಾಗ ಮಾತಾಡ್ತೀನಿ ನಿಮ್ಗೆ. ಈಗಲ್ಲ. ಅಯ್ಯ ಅತ್ಯಾರ, ಏನು ಮಾಡ್ಬೇಕ್ರಿ? ಬಸ್ ಲಘುನ ಸಿಗ್ಲಿಲ್ಲ, ನಾವರ ಏನು ಮಾಡಂದಿ? ಸಿಕ್ಕಿದ್ದು ಬಸ್ ಓಟು ಗದ್ಲಂದ್ರೆ ಗದ್ಲ, ಹೆಜ್ಜೆ ಇಡಕ್ಕೆ ಜಾಗಿಲ್ರಿ. ಅಟ್ಲೀಸ್ಟ್ ನಿತ್ಕೊಳಕರ ಜಾಗಿದ್ರೆ ನಿತ್ಕೊಂಡಾರ ಬರ್ಬೋದು. ನಿತ್ಕೊಳಕಲ್ಲ, ಕಾಲು ಇಡಕ್ಕೆ ಜಾಗಿಲ್ಲ. ನಮ್ಗೆ ಗದ್ಲಂದ್ರೆ ಗದ್ಲೈತಿ. ಹೆಂಗೆ ಬರ್ಬೇಕು ಹೇಳ್ರಿ ಅತ್ಯಾರ ನೀವು? ಯವ್ವ, ಅದೆಲ್ಲ ಹೋಗ್ಲಿ, ಮೊದಲು ಹೇಳ್ಬೇಕು ಕೋಳಿ ಸಾರಿಂದ. ಅದೆಲ್ಲ ಹೋಗ್ಲಿ ಬಿಡ, ಬಿಡ್ರಿಗ. ಅದನ್ನ ಆಮೇಲೆ ಮಾತಾಡಕ್ಕೆ ಬರ್ತೈತಿ. ಲಕ್ಷ್ಮವ್ವ, ನನ್ನ ಮಗಳಿಗೆ ಯಾಕೆ ಕೋಳಿ ಸಾರು ತಿನ್ನಂಗಾಗೈತೆ ಅಂತಂದ್ಲು. ಅದಕ್ಕೆ ನೀವು ಲಘುನ ಬರ್ತೀರಂತಂದು ನಾನು ಸಂಜೆಗೆ ತರಿಸಿಟ್ಟಿನಿ. ಎಲ್ಲ ರೆಡಿ ಮಾಡಿಟ್ಟಾರವ್ರು. ನೀವು ಹೋಗಿ ಲಘುನ ಒಗ್ಗರಣೆ ಹಾಕೋಗ, ನೀ ಚಲೋ ಮಾಡ್ತಿ ಅಂತ. ಅದಕ್ಕೆ ನಿನ್ನ ಕೈಯಿಂದ ತಿನ್ಬೇಕಂತ ಅನ್ನ ಕುಂತಾಳಿಕೆ ನನ್ನ ಮಗಳು. ಅದಕ್ಕೆ ಲಘುನ ಹೋಗು, ಒಂದು ತಟ್ಟೆ ಕೈಗಾಲ ಮುಖ ತೊಗೊಂಬಂದು ಲಘುನ ಸಾರು ಮಾಡಿಬಿಡು. ಅಲ್ರಿ ಅತ್ಯಾರ, ಬರೋದ ಇನ್ನೂ ಈಗಾರ ಬಂದೈತಿ. ಒಂದು ತಟಗೆ ಕುತ್ಕೋತಾರ ಬಿಡ್ರಿ. ಅಲ್ಲೂ ಬಸ್ನಾಗ ಜಾಗಿಲ್ಲ, ಅದಕ್ಕೆ ನಿತ್ಕೊಂಡು ಬಂದೈತಿ. ಯಾರು ಬೇರೆ ಇಲ್ಲ, ನಾನಾರ ಮಾಡ್ಲಾ? ಅದು ಲಕ್ಷ್ಮಕ್ಕಗೆ ಸುಸ್ತಾಗೈತ್ರಿ ಅತ್ಯಾರ. ಯವ್ವ ತಾಯಿ, ನೀವೇನು ಅಲ್ಲೇನ ಹೋಗಿ ಮಾತಾಡ್ಸ್ಕೊಂಡು ಬರಕ್ಕೆ ಹೋಗಿದ್ರೆ, ಏನು ಕಡ್ದು ಕಟ್ಟಿ ಹಾಕಿ ಬರಕ್ಕೆ ಹೋಗಿದ್ರೆ? ಹೋಗ್ರಿ, ಬರೇ ಇಂಥದ ನಿಮ್ದು. ಅದು ಒಂದು ನೆಪ ಹೇಳೋದು, ಇದೊಂದು ನೆಪ ಹೇಳೋದು. ಏನಾರು ಒಂದು ನೆಪ ಹೇಳೋದ್ರಾಗ ಇರ್ತಿದ್ದಿ. ನೀನು ಕೋಳಿ ಸಾರು ಮಾಡಿದೆ ಅಂದ್ರೆ ಕತ್ತಿ ಕೂಡ ಮೂಸ್ ನೋಡಂಗಿಲ್ಲ. ಹಂಗೆ ಮಾಡಿರ್ತಿದ್ದಿ. ಯಾಕೆನ ಮಾಡಲಿ, ಹೋಗು. ಅಲ್ರಿ ಅತ್ಯಾರ, ಮತ್ತು ಒಂದೊಂದ್ಸಲ ನಾನು ಮಾಡಿರ್ತೀನಿ ಕೋಳಿ ಸಾರು. ಅವಾಗ ನೀವು ತಿಂತೀರಿ. ಚಲೋ ಇಲ್ಲ ಅಂತಂದ್ರೂ ಒಂದು 4 ರಿಂದ 5 ರೊಟ್ಟಿ ಹೊಡಿತೀರಿ. ಮತ್ತು ಅವಾಗ ಕತ್ತಿ ಮೂಸ್ ನೋಡ್ತೈತನ್ರಿ. ಆಗ ಮಾತು ಜಾಸ್ತಿ ಆಗುಂತೈತೆ ಅಲ್ಲೇ ಪಂಚವನಿಂದ ಬರ್ತಾ ಯಾಕೆ? ಇದಕ್ಕೆ ನನ್ನ ಮಗ ಲೂಜ್ ಬಿಟ್ಬಿಟ್ಟ ನೀನು, ಲೂಜು. ಅದಕ್ಕೆ ಹಿಂಗೆ ಮಾಡಕ್ಕೆ ನೀನು. ಮಾಡ್ತೀನಿ ತಡ್ಲಿ. ನೀನಕ ವಾಲಗ ಬಿದ್ದಿಲ್ಲಲ್ಲ, ಅದಕ್ಕೆ ಮಾಡ್ತಿಲ್ಲ ನೀನು. ಅಲ್ರಿ ಅತ್ಯಾರ, ನಿಮ್ದು ಒಂದು ಬಾರಿ ಬಿಡ್ರಿ. ಮತ್ತು ಅಡುಗೆ ಮಾಡೋದಲ್ದ ಮತ್ತು ನಿಮ್ಮ ಜೊತೆ ಮಾತು ಬೇರೆ ಅನ್ಸ್ಕೋಬೇಕನ್ರಿ ನಾವು. ನಮ್ಗೆ ತಿಳಿದಂಗೆ ಮಾಡ್ತೀವ್ರಿ. ಇಷ್ಟ ಇದ್ರೆ ತಿನ್ರಿ, ಇಲ್ಲ ಅಂದ್ರೆ ಬಿಡ್ರಿ ಅಷ್ಟೇ. ನಡಿ ಲಕ್ಷ್ಮಕ್ಕ, ಹೋಗೋಣ. ಅಷ್ಟೇನಾದ್ರೆ ನಿಮಗೆ ನಾವು ಮಾಡಿದ್ದು ಸೇರಂಗೇ ಇಲ್ಲ ಅನ್ನಂಗಿದ್ರೆ ಬರಲಿ, ಅಡುಗೆ ಮನ್ಯಾಗ ಈ ಜಳದಾಗ ಕುತ್ಕೊಂಡು ಮಾಡ್ಬರ್ರಿ, ಗೊತ್ತಾಕೈತಿ ನಿಮಗೆ. ಅಲ್ಲ ರೀ ಅತ್ತಿಯಮ್ಮನಾರ, ನಾವು ನಮ್ಮ ಮನ್ಯಾಗ ಜಳದಾಗ ಕುತ್ಕೊಂಡು ಅಡುಗೆ ಮಾಡೋದು. ನಮಗೇನು AC ರೂಮ್ನಾಗ ಕುಂದ್ರಿಸಿ ಅಡುಗೆ ಏನು ಮಾಡ್ಸಂಗಿಲ್ರಿ. ಚಿಕ್ಕಮ್ಮನರ, ನೀವು ಮನ್ಯಾಗ ಎಷ್ಟೊತ್ತು ಅಡುಗೆ ಮಾಡ್ತೀರಿ ಅನ್ನೋದು ಗೊತ್ತು. ಎಷ್ಟು ಅಡುಗೆ ಮಾಡ್ತೀರಿ ಅನ್ನೋದು ನಂಗೆ ಗೊತ್ತಾಗೈತಿ. ನೀವು ಸುಮ್ಮನೆ ನನ್ನನ್ನು ತಡ್ವಾಕ್ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ ನೀವು. ಅಲ್ಲ, ಯಾಕೆ ತಡಬಾರ್ದು? ಅಲ್ಲ, ನಮ್ಮವ್ವ ಹಿರೇಕೆ ಓದಿಲ್ಲ ಮನ್ಯಾಗ. ಆಕೆ ಹೇಳ ಏನಂದ್ಲು? ಒಂದು ಕೋಳಿ ಸಾರು ಮಾಡದ್ಲು. ಆಟಕ್ಕೆ ಯಾ ನಮ್ನಿ ಮಾತಾಡ್ತೀರಿ ಅಂದ್ರೆ ನಮ್ಮ ಅವ್ಗಿಲ್ಲಿ ಈ ಮನ್ಯಾಗ ಬೆಲೆನೇ ಇಲ್ಲ ಬಿಡು. ನೋಡ್ರಿ ಚಿಕ್ಕಮ್ಮನರ, ಮಾಡ್ತೈತಿ ಅಡುಗೆ, ಮಾಡಲ್ಲ ಅಂತ ಹೇಳಕ್ಕಂತಿಲ್ಲ. ಇವತ್ತು ಲಕ್ಷ್ಮಕ್ಕಗೆ ಏನೋ ಸುಸ್ತಾಗೈತಿ, ನಾ ಮಾಡ್ತೀನಿ. ಇಲ್ಲಾಂದ್ರೆ ಅಂಬೋಕ್ಕ ಅವ್ರು ಯಾರು ಮಾಡ್ತಾರೆ ಬಿಡ್ರಿ. ಏನಾಕೈತಿ, ನಿಮ್ಗೇನು ಬೇಕಾಗಿರೋದು ಕೋಳಿ ಸಾರು. ಯಾರು ಮಾಡಿದ್ರೇನು? ಅದ ಕೋಳಿ ಪೀಸ, ಅದ ಸಾರ ಅಲ್ಲ. ಮತ್ತು ಅದೇನೇನು ಲಕ್ಷ್ಮಕ್ಕನ ಮಾಡ್ಬೇಕಂತಂದು. ನೋಡ್ರಿ ಅತ್ತಿಯಮ್ಮನಾರ, ನೀವು ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ. ಈಗೇನು ಅಕ್ಕೈತಾ ಏನಿಲ್ಲ ಮಾಡೋದು ಅಷ್ಟು ಹೇಳ್ಬಿಡ್ರಿ. ಯವ್ವ ನೋಡ್ಬೇ ಅವ್ವ, ನೀನು ಇದ್ದಾಗಲೇ ಹಿಂಗೈತಿ ಮನ್ಯಾಗ. ನೋಡಿಲಿ ಹೆಂಗಂತಾರೆ ನಿನ್ನ ಮುಂದೆ ನಿನ್ನ ಸೊಸಿ ಹೆಂಗೆ ಅನ್ನ ಕುಂತಾಳೆ ನನಗೆ. ನೋಡ್ಬೇ ಅವ್ವ, ಇವ್ರಿಗೆ ಇಷ್ಟ ಇದ್ರೆ ಮಾಡನ್ನ, ಇಲ್ಲಾಂದ್ರೆ ಬಿಡನ್ನ. ನಾವೇನು ಕೋಳಿ ಸಾರು ಕಂಡಿಲ್ಲ ನನ್ನಂಗೆ ಮಾಡ್ತಾರೆ ಇವರು. ಒಂದು ಹೇಳಿದ್ದು ಈ ಮನ್ಯಾಗ ಏನಾರು ಒಂದು ಮಾಡಂದ್ರೆ ಸಾಕು, ಮಾಡಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ನಾನು ಇಲ್ಲಿಗೆ ಬರಾಕೊಲ್ಲೆ ಅಂತೀನಿ. ನೀನು ಬಾ 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 ಅಂತ ಕುಣಿದು ಕರೆಸ್ತಿದ್ದಿ. ಈಗ ನೋಡು ನಮ್ಗೆ ಹೆಂಗೆ ಅವಮಾನ ಮಾಡ್ತಾರೆ.
ಯವ್ವ ಆಕೆ ಯಾರು ಮೀನಾಕ್ಷವ್ವ ಬೇಜಾರು ಮಾಡ್ಕೊಬೇಡ. ಅಲ್ರಿ ಅದಕ್ಕೆ ಮಾರ ಏನೋ ನಮ್ಗೆ ತಿನ್ನಂಗೆ ಅನಿಸ್ತು, ನೀವು ಚಲೋ ಮಾಡ್ತೀರಿ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಪ್ಪ. ನೀವು ಆಕಿ ನೋಡ್ರಿ ಹೆಂಗೆ ಅಂತಾಳ, ನಾ ಹಿಂಗೆ ಕಂಡೇ ಇಲ್ಲ ನಂಗೆ ಚಿಕನ್ ಸಾರನ್ನ. ಅದೇ ಆಕಿ ನಾ ಬಸ್ನಾಗ ಬಂದ್ವಲ್ಲವ ಒಂದು ತಟಗೆ ಸುಸ್ತಾದಂಗೆ ಆಗೈತ, ಅದಕ್ಕೆ ಆಕಿನಾರ ಮಾಡ್ತಾಳ, ಇಲ್ಲಾಂದ್ರೆ ಬೇರೆ ಯಾರಿಗಾರ ಹೇಳ್ತೀನಿ ಅಂತ ಅಂದ್ಲ ಆಟ. ಅದನ್ನ ಬಿಟ್ಟು ನಿನಗೇನಂದಿಲ್ಲ. ಈಗೇನವ ನಿನಗೆ ಚಿಕನ್ ಸಾರು ಹೋದಿಲ್ಲ, ನಾನೇ ಮಾಡ್ಬೇಕೋದಿಲ್ಲ ಆತ. ಹೋಗಿ ಒಂದು ತಟಗೆ ಕೈಕಾಲು ಮುಖ ತಕ್ಕೊಂಡು ಒಂದು ಸ್ವಲ್ಪ ದೇರಿ ಕೈ ಮುಗಿದು ಬಂದು ಅಡುಗೆ ಮಾಡ್ತೀನಂತ ಆತ. ಆತು ಊರತ್ತರ ಒಂದು ಸ್ವಲ್ಪ ಲಘುನ ಮಾಡ್ರಿ, ಹಸು ಆಗ್ಬಿಟ್ಟೈತಿ. ಇದು ರಾತ್ರಿ ಕೋಳಿ ಸಾರು ಉಣ್ಣೋದಂತಂದು ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲ ಏನಿಲ್ಲ, ಅದಕ್ಕೆ ಒಂದು ತಟಗೆ ಲಘುನ ಮಾಡಿಬಿಡ್ರಿ. ಮತ್ತು ಬೇಕಾ ಬಿಟ್ಟು ಮಾಡಾಕೋಬೇಡ. ಆಮೇಲೆ ಇದೇನದು ಬಸ್ನಾಗ ಬಂದಿದ್ದಕ್ಕೆ ಸುಸ್ತಾತು, ಅಲ್ಲಿ ಮಾತಾಡ್ಸಕ್ಕೆ ಕುಂತಿದ್ದಕ್ಕೆ ಸುಸ್ತಾತು, ಅದಕ್ಕೋಸ್ಕರ ಸಾರು ಸರಿ ಮಾಡಿಲ್ಲ ಹಂಗೆ ಹಿಂಗೆ ಏನಂತ ನೆಪ ಹೇಳಾಕೋಬೇಡ. ಒಂದು ಸ್ವಲ್ಪ ಚಂದನತಂಗೆ ಎಣ್ಣೆ ಗಿಣ್ಣೆ ಹಾಕಿ ಮಸಾಲ ಖಾರ ಪುಡಿ ಒಂಚೂರು ಜಾಸ್ತಿ ಹಾಕಿ ಮಸ್ತ್ ಖಾರಂಗೆ ಚಲೋನತಂಗೆ ಮಾಡಿ ಸಾರು ಏನು. ಅತ್ತೆರ ನಾನು ಯಾವಾಗೂ ಸಾರು ಕೆಡ್ಸೋದೇ ಇಲ್ಲ, ಚಲೋನತಂಗೆ ಮಾಡ್ತೀನಿ ತಗೋರಿ. ಅಂದಂಗೆ ಅದಕ್ಕೆಮ್ಮ ಒಂದು ತಟಗ ನೀನು ಒಗ್ಗರಣೆ ಕೊಡ್ತಿರ್ತಿಯಲ್ಲ, ಅದು ಪೀಸ್ ಒಗ್ಗರಣೆಗೆ ಕುದಿರ್ತೈತಲ್ಲ, ಅವಾಗ ಒಂದು ತಟಗ ನಂಗೆ ಕರಿ ಬೇಯತ್ತೆಯಮ್ಮ. ಅದರಿಂದ ಒಂದು 4 ಪೀಸ್ ತಿಂತೀನಿ, ಎಣ್ಣೆಯಿಂದ ತಿನ್ನಂಗಾಗೈತಿ. ತಾಳ್ಸಿರ್ತೀಯಲ್ಲ ಅದು ಭಾರಿ ರುಚಿ ಇರ್ತೈತಿ. ಒಂದು ತಟ ಕರಿ ಆಮೇಲೆ ಆ ತಗೋರವ ಕರಿತೀನಂತ. ಹೋಗೋ ಸ್ವಲ್ಪ ಕೈಕಾಲು ಮುಖನಾರು ತೊಗೊಂಬರ್ತೀನಿ ಈಗ. ಆ ತಗೋರಿ. ಯವ್ವ ಆದರೂ ನಿನ್ನ ಸೊಸೆಯರ್ನ ಒಂದು ಸ್ವಲ್ಪ ಹದ್ದು ಬಸ್ನಾಗ ಇಟ್ಕೋಬೇ, ಇಲ್ಲಾಂದ್ರೆ ಅವರು ನಿಂದೇನು ಮಾತು ಕೇಳಂಗಿಲ್ಲ. ಯಾವುದೇ ಕಾರಣಕ್ಕೂ ಈ ಆಸ್ತಿ ಎಲ್ಲ ನಿಂದ ಹೆಸರು ಮೇಲೇ ಇರಲಿ ಕೊನೆವರೆಗೂ. ಆಮೇಲೆ ಬೇಕಾದ್ರೆ ನೋಡಕ್ಕೆ ಬರ್ತೈತಿ. ಇವ್ರು ಯಾರ ಹೆಸರಿಗೂ ಮಾಡಕ್ಕೆ ಹೋಗ್ಬೇಡ್ಬೇ ಆಸ್ತಿನ, ಇಲ್ಲಾಂದ್ರೆ ಇವ್ರೇನು ಒಂದು ಹೊತ್ತು ಕೂಡಾಕಂಗಿಲ್ಲ, ನಿನಗೂ ಕೂಡಾಕಂಗಿಲ್ಲ, ಬಂದ್ರೆ ನಮಗೂ ಏನು ನೋಡ್ಕೊಳಂಗಿಲ್ಲ ಬಿಡಂಗಿಲ್ಲ ಇವರು ಏನು. ನಾನು ಯಾಕೆ ಬರೆದು ಕೊಡಲಿ ಇವರಿಗೆ, ನಾ ಮಾತ್ರ ಬರೆದು ಕೊಡಂಗಿಲ್ಲ. ಈ ಆಸ್ತಿ ನನ್ನ ಹೆಸರಿಗೆ ಇರಲಿ, ನಾನು ಯಾರಿಗೆ ತಿಳಿದೈತೆ ಅವ್ರಿಗೆ ಬರೆದಿಟ್ಟು ಹೋಗಿ ನಾನು ಆಟ. ಯವ್ವ ಅಲ್ಲಿ ಅಂಬಾವತಿ ಅಮ್ಮ ಬಂದ್ಲು, ಬಾಬಾ ನಾವು ಕ್ವಾಣೆ ಕೂತ್ಕೊಂಡು ಮಾತಾಡೋಣ. ನಡಿ ಮುಬ್ಬುನೇ ಅರ್ಧ ಕಿವಿ ಎಲ್ಲ ಇಲ್ಲೇ ಇರ್ತೈತಿ.